ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಆತ್ಮೀಯ ಶ್ರೀಶಂಕರ ವಾಹಿನಿಯ ಅಶೇಷ ವೀಕ್ಷಕರೆಲ್ಲರಿಗೂ ಇಂದಿನ ಗುರುಕುಲ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಸಂತಸ ತಂದಂತಹ ವಿಷಯ, ನಮ್ಮ ಗುರುಕುಲ ಕಾರ್ಯಕ್ರಮದ 100ರ ಹಾಗೂ 101ರ ಸಂಭ್ರಮ. ನಮ್ಮ ಜೊತೆಯಲ್ಲಿ ನೀವು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮದ ಒಂದು ಹಿರಿಮೆ ಗರಿಮೆಗಳನ್ನು ಎತ್ತಿ ಹಿಡಿದಿದ್ದೀರಾ. ಅದಕ್ಕಾಗಿ ಮೊದಲಿಗೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ನಾವು 12 ಜ್ಯೋತಿರ್ಲಿಂಗದ ಅಭ್ಯಾಸದಲ್ಲಿ ನಿರತರಾಗಿದ್ವಿ. ಸುಮಾರು 8 ಶ್ಲೋಕಗಳು ಕಲ್ತ್ಕೊಂಡಿದ್ವಿ. ಈ 8 ಶ್ಲೋಕಗಳನ್ನು ಒಮ್ಮೆ ಹೇಳಿಬಿಡೋಣ. ಇವತ್ತಿನ ಸಂಚಿಕೆಯಲ್ಲಿ ಅದರ ಮುಂದುವರೆದ ಭಾಗವನ್ನು ಹೇಳ್ಕೊಡ್ತೀನಿ. ಸೌರಾಷ್ಟ್ರ ದೇಶೇ ವಿಶದೇತಿ ರಮ್ಯೇ ಜ್ಯೋತಿರ್ಮಯಂ ಚಂದ್ರಕಲಾವತಂಸಂ ಭಕ್ತಿ ಪ್ರದಾನಾಯ ಕೃಪಾವತೀರ್ಣಂ ತಂ ಸೋಮನಾಥಂ ಶರಣಂ ಪ್ರಪದ್ಯೆ. ಶ್ರೀಶೈಲಶೃಂಗೇ ವಿಬುಧಾತಿಸಂಗೇ ತುಲಾದ್ರಿತುಂಗೇಪಿ ಮುದಾ ವಸಂತಂ ತಮರ್ಜುನಂ ಮಲ್ಲಿಕಪೂರ್ವಮೇಕಂ ನಮಾಮಿ ಸಂಸಾರ ಸಮುದ್ರ ಸೇತುಂ. ಅವಂತಿಕಾಯಾಂ ವಿಹಿತಾವತಾರಂ ಮುಕ್ತಿಪ್ರದಾನಾಯ ಚ ಸಜ್ಜನಾನಾಂ ಅಕಾಲ ಮೃತ್ಯೋಃ ಪರಿರಕ್ಷಣಾರ್ಥಂ ವಂದೇ ಮಹಾಕಾಲ ಮಹಾಸುರೇಶಂ. ಕಾವೇರಿಕಾ ನರ್ಮದಯೋಃ ಪವಿತ್ರೇ ಸಮಾಗಮೇ ಸಜ್ಜನತಾರಣಾಯ ಸದೈವ ಮಾಂಧಾ ತ್ರಿಪುರೇ ವಸಂತಂ. ಓಂಕಾರಮೀಶಂ ಶಿವಮೇಕಮೀಡೇ ಪೂರ್ವೋತ್ತರೇ ಪ್ರಜ್ವಲಿಕಾ ನಿಧಾನೇ ಸದಾ ವಸಂತಂ ಗಿರಿಜಾಸಮೇತಂ. ಸುರಾಸುರಾರಾಧಿತಪಾದಪದ್ಮಂ ಶ್ರೀವೈದ್ಯನಾಥಂ ತಮಹಂ ನಮಾಮಿ. ಯಾಮ್ಯೇ ಸದಂಗೆ ನಗರೇತಿ ರಮ್ಯೇ ವಿಭೂಷಿತಾಂಗಂ ವಿವಿಧೈಶ್ಚ ಭೋಗೈಃ ಸದ್ಭಕ್ತಿಮುಕ್ತಿಪ್ರದಮೀಶಮೇಕಂ. ಶ್ರೀನಾಗನಾಥಂ ಶರಣಂ ಪ್ರಪದ್ಯೆ. ಮಹಾದ್ರಿಪಾರ್ಶ್ವೇ ಚ ತಟೇ ರಮಂತಂ ಸಂಪೂಜ್ಯಮಾನಂ ಸತತಂ ಮುನೀಂದ್ರೈಃ ಸುರಾಸುರೈರ್ಯಕ್ಷಮಹೋರಗಾದ್ಯೈಃ ಕೇದಾರಮೀಶಂ ಶಿವಮೇಕಮೀಡೇ. ಸಹ್ಯಾದ್ರಿಶೀರ್ಷೇ ವಿಮಲೇ ವಸಂತಂ ಗೋದಾವರೀ ತೀರಪವಿತ್ರದೇಶೇ ಯದ್ದರ್ಶನಾತ್ ಪಾತಕಮಾಶುನಾಶಂ ಪ್ರಯಾತಿ ತಂ ತ್ರ್ಯಂಬಕಮೀಶಮೀಡೇ. ಈ ಶ್ಲೋಕದವರೆಗೂ ನಾವು ಈ ಹಿಂದಿನ ಸಂಚಿಕೆಯಲ್ಲಿ ಕಲ್ತ್ಕೊಂಡಿದ್ವಿ. ಈಗ ಅದರ ಮುಂದಿನ ಶ್ಲೋಕ. ಸುತಾಮ್ರಪರ್ಣಿ. ಮತ್ತೊಂದ್ಸರ್ತಿ. ಜಲರಾಶಿಯೋಗೆ. ಸುತಾಮ್ರಪರ್ಣಿ ಜಲರಾಶಿಯೋಗೆ.
ಈಗ ಸೇರಿಸಿ ಹೇಳ್ಕೊಡ್ತೀನಿ. ಸುತಾಮ್ರಪರ್ಣಿ ಜಲರಾಶಿಯೋಗೆ ಸುತಾಮ್ರಪರ್ಣಿ ಜಲರಾಶಿಯೋಗೆ ಸುತಾಮ್ರಪರ್ಣಿ ಜಲರಾಶಿಯೋಗೆ. ಮತ್ತೊಂದ್ಸರ್ತಿ. ಸುತಾಮ್ರಪರ್ಣಿ ಜಲರಾಶಿಯೋಗೆ ನಿಬಧ್ಯ ಸೇತುಂ ನಿಬಧ್ಯ ಸೇತುಂ ನಿಬಧ್ಯ ಸೇತುಂ ವಿಶಿಖೈಃ 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 ಅಸಂಖ್ಯೈಃ 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 ವಿಶಿಖೈರಸಂಖ್ಯೈಃ ವಿಶಿಖೈರಸಂಖ್ಯೈಃ ಸುತಾಮ್ರಪರ್ಣಿ ಜಲರಾಶಿಯೋಗೆ ಸುತಾಮ್ರಪರ್ಣಿ ಜಲರಾಶಿಯೋಗೆ ನಿಬಧ್ಯ ಸೇತುಂ ನಿಬಧ್ಯ ಸೇತುಂ ವಿಶಿಖೈರಸಂಖ್ಯೈಃ ವಿಶಿಖೈರಸಂಖ್ಯೈಃ ಶ್ರೀರಾಮಚಂದ್ರೇಣ ಶ್ರೀರಾಮಚಂದ್ರೇಣ ಸಮರ್ಪಿತಂ ತಂ ಸಮರ್ಪಿತಂ ತಂ ಶ್ರೀರಾಮಚಂದ್ರೇಣ ಸಮರ್ಪಿತಂ ತಂ ಶ್ರೀರಾಮಚಂದ್ರೇಣ ಸಮರ್ಪಿತಂ ತಂ ರಾಮೇಶ್ವರಾಖ್ಯಂ 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 ನಿಯತಂ ನಮಾಮಿ ನಿಯತಂ ನಮಾಮಿ ಸುತಾಮ್ರಪರ್ಣಿ ಜಲರಾಶಿಯೋಗೆ ಸುತಾಮ್ರಪರ್ಣಿ ಜಲರಾಶಿಯೋಗೆ ನಿಬಧ್ಯ ಸೇತುಂ ವಿಶಿಖೈರಸಂಖ್ಯೈಃ ನಿಬಧ್ಯ ಸೇತುಂ ವಿಶಿಖೈರಸಂಖ್ಯೈಃ. ಇಲ್ಲಿ ಗಮನಿಸ್ಕೊಳ್ಳಿ, ನಿಬಧ್ಯ ಅನ್ಬಾರ್ದು. ಭ ಅನ್ನೋದು ಮಹಾಪ್ರಾಣ ಅಲ್ಲ, ಧ್ಯ. ನಿಬಧ್ಯ ಹೇಳಿ. ನಿಬಧ್ಯ ಕರೆಕ್ಟ್. ಇನ್ನೊಂದ್ಸರ್ತಿ. ನಿಬಧ್ಯ ಸೇತುಂ ವಿಶಿಖೈರಸಂಖ್ಯೈಃ ಸೇತುಂ ವಿಶಿಖೈರಸಂಖ್ಯೈಃ. ಪೂರ್ತಿ ಸಾಲು ಹೇಳ್ಕೊಡ್ತೀನಿ. ನಿಬಧ್ಯ ಸೇತುಂ ವಿಶಿಖೈರಸಂಖ್ಯೈಃ ನಿಬಧ್ಯ ಸೇತುಂ ವಿಶಿಖೈರಸಂಖ್ಯೈಃ ಶ್ರೀರಾಮಚಂದ್ರೇಣ ಶ್ರೀರಾಮಚಂದ್ರೇಣ ಸಮರ್ಪಿತಂ ತಂ ಸಮರ್ಪಿತಂ ತಂ ರಾಮೇಶ್ವರಾಖ್ಯಂ ರಾಮೇಶ್ವರಾಖ್ಯಂ ನಿಯತಂ ನಮಾಮಿ ನಿಯತಂ ನಮಾಮಿ ಸುತಾಮ್ರಪರ್ಣಿ ಜಲರಾಶಿಯೋಗೆ ನಿಬಧ್ಯ ಸೇತುಂ ವಿಶಿಖೈರಸಂಖ್ಯೈಃ ಶ್ರೀರಾಮಚಂದ್ರೇಣ ಸಮರ್ಪಿತಂ ತಂ ರಾಮೇಶ್ವರಾಖ್ಯಂ ನಿಯತಂ ನಮಾಮಿ. 9ನೆಯ ಜ್ಯೋತಿರ್ಲಿಂಗದ ಹೆಸರು ರಾಮೇಶ್ವರ ಎಂಬುದಾಗಿ. ಹೇಳಿ, ಯಾವ ಒಂದು ಜ್ಯೋತಿರ್ಲಿಂಗ? ರಾಮೇಶ್ವರ. ಇದು ದಕ್ಷಿಣ ಭಾರತದಲ್ಲಿ ಇರುವಂತಹ ಒಂದು ಕ್ಷೇತ್ರ. ರಾಮೇಶ್ವರಂ ಅಂತ ನೀವೆಲ್ಲ ಕೇಳಿದ್ದೀರಾ? ಆ ರಾಮೇಶ್ವರಂ ಅಲ್ಲಿ ಇರುವಂತಹ ದೇವರ ಹೆಸರು ರಾಮೇಶ್ವರ ಅಂತ. ಅಮ್ಮನವರ ಹೆಸರು ಪರ್ವತವರ್ಧಿನಿ ಅಂತ. ಏನು? ಪರ್ವತವರ್ಧಿನಿ. ಅಮ್ಮನವರ ಹೆಸರು ಬಂದು ಪರ್ವತವರ್ಧಿನಿ. ಇಲ್ಲಿ ಈ ಲಿಂಗವನ್ನು ಪ್ರತಿಷ್ಠೆ ಮಾಡಿದವರು ಯಾರು ಅಂದರೆ ಶ್ರೀರಾಮಚಂದ್ರ ಪ್ರತಿಷ್ಠೆ ಮಾಡಿದ್ದಂತೆ. ಅಂದರೆ ಈ ಲಿಂಗ ರಾಮಾಯಣದ ಕಾಲದಿಂದಲೂ ಬಂದಂತಹ ಒಂದು ಪುಣ್ಯವಾದಂತಹ ಮತ್ತೆ ತುಂಬ ಪೂಜೆಗಳನ್ನು ಸ್ವೀಕರಿಸ್ತಾ ಇರುವಂತಹ ಲಿಂಗ ಅದು.
ಇದು ಯಾವ ಜಾಗದಲ್ಲಿ ಇದೆಯಪ್ಪ ರಾಮೇಶ್ವರದಲ್ಲಿ ಅಂದರೆ, ಒಂದು ನದಿ ಇದೆ ತಮಿಳುನಾಡಿನಲ್ಲಿ, ತಾಮ್ರಪರ್ಣಿ ಅಂತ ಕರೀತಾರ ಆ ನದಿಗೆ. ಏನಂತ ಕರೀತಾರೆ? ತಾಮ್ರಪರ್ಣಿ. ಈ ತಾಮ್ರಪರ್ಣಿಯಲ್ಲಿ ಕಾಪರ್ ಕಂಟೆಂಟ್ ಜಾಸ್ತಿ ಇದೆಯಂತೆ, ಅದಕ್ಕೆ ತಾಮ್ರಪರ್ಣಿ ಅಂತ ಇದಕ್ಕೆ ಹೆಸರು. ಇನ್ನ ಒಂದು, ಆ ನೀರನ್ನ ಕುಡಿದ್ರೆ ಒಳ್ಳೆ ಬುದ್ಧಿಶಕ್ತಿ ಬರುತ್ತಂತೆ. ಅಷ್ಟು ಅದ್ಭುತವಾದಂತಹ ನದಿ ತಾಮ್ರಪರ್ಣಿ ನದಿ. ಈ ತಾಮ್ರಪರ್ಣಿ ನದಿಯು ಸಮುದ್ರಕ್ಕೆ ಹೋಗಿ ಸೇರತ್ತೆ. ಆ ಸಮುದ್ರಕ್ಕೆ ಹೋಗಿ ಸೇರುವಂತಹ ಸ್ಥಳದಲ್ಲಿ ಶ್ರೀರಾಮಚಂದ್ರ ತನ್ನ ಒಂದು ಸೇತುವೆಯನ್ನು, ಬ್ರಿಡ್ಜ್ ಕಟ್ತಾನೆ ನೋಡಿ. ಭಾರತದಿಂದ ಲಂಕೆಯ ತನಕ ಬ್ರಿಡ್ಜ್ ಕಟ್ತಾನಲ್ವಾ, ಅದನ್ನು ಶುರು ಮಾಡಿದ್ದು ಈ ತಾಮ್ರಪರ್ಣಿ ನದಿಯು ಎಲ್ಲಿ ಸಮುದ್ರಕ್ಕೆ ಸೇರುತ್ತೋ ಅಲ್ಲಿಂದ ಶುರು ಮಾಡಿದ್ದಂತೆ. ಆ ಸ್ಥಳದಲ್ಲಿ ಆ ಸೇತುವೆಯನ್ನು ಕಟ್ಟಕ್ಕಿಂತ ಮುಂಚೆ ನೀರನ್ನು ತಡೆ ಹಿಡಿಬೇಕಲ್ಲ, ಯು ಹ್ಯಾವ್ ಟು ಸ್ಟಾಪ್ ದ ವಾಟರ್, ಆಮೇಲೆ ತಾನೇ ಬ್ರಿಡ್ಜ್ ಕಟ್ಟಕ್ಕೆ ಸಾಧ್ಯ. ಬಾಣಗಳನ್ನು ಬಿಟ್ಟನಂತೆ. ಬಾಣಗಳನ್ನು ಬಿಟ್ಟು ಪಕ್ಕದಲ್ಲೇ ಬಾಣಗಳನ್ನೆಲ್ಲನ್ನು ಅಲ್ಲಿ ಹೂಡಿ ನೀರನ್ನು ಕಂಟ್ರೋಲ್ ಮಾಡದ್ನಂತೆ. ಆ ಸ್ಥಳದಲ್ಲಿ ರಾಮೇಶ್ವರ ಇದೆ. ಈಗಲೂ ಕೂಡ ನಾವು ರಾಮೇಶ್ವರಕ್ಕೆ ಹೋದ್ರೆ ಧನುಷ್ಕೋಟಿ ಅಂತ ಒಂದು ಜಾಗಕ್ಕೆ ಹೋಗ್ತೀವಿ. ಆ ಧನುಷ್ಕೋಟಿಯಲ್ಲಿ ನಿಂತ್ಕೊಂಡು ನಮ್ಮ ಭಾರತವನ್ನು ಹೀಗೆ ನೋಡಿದ್ರೆ ಅದು ಕರೆಕ್ಟಾಗಿ ಈ ರೀತಿ ಕವಲು ಹೊಡೆಯುವಂಥದ್ದನ್ನ ನೋಡಿರ್ತೀವಿ ನಾವು. ನೀವು ನೋಡಿದಿರಲ್ಲ, ಇಂಡಿಯಾ ಮ್ಯಾಪಲ್ಲಿ ಕರೆಕ್ಟಾಗಿ ಲಾಸ್ಟಲ್ಲಿ ಹೀಗೆ ಬಂದಿರುತ್ತೆ. ಆ ಧನುಷ್ಕೋಟಿಯಿಂದ ಹೀಗೆ ಮೇಲೆ ನೋಡಿದ್ರೆ ಉತ್ತರಾಭಿಮುಖವಾಗಿ ಈ ರೀತಿ ನಮ್ಮ ಭಾರತ ಬೆಳ್ಕೊಂಡಿರುವಂತಹ ನಕ್ಷೆಯನ್ನು ನಾವಲ್ಲಿ ನೋಡಬಹುದು. ಈ ಧನುಷ್ಕೋಟಿಯ ಹತ್ತಿರ ಇದೆ ಈ ರಾಮೇಶ್ವರಂ ಅನ್ನುವಂತಹ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರದಲ್ಲಿ ದೇವರ ಹೆಸರು ಬಂದು ರಾಮೇಶ್ವರ ಎಂಬುದಾಗಿಯೇ, ಅಮ್ಮನವರ ಹೆಸರು ಪರ್ವತವರ್ಧಿನಿ ಅಂತ. ಈ ರಾಮೇಶ್ವರದಲ್ಲಿ ಯಾರು ಪೂಜೆಯನ್ನು ಮಾಡ್ತಾರೋ ಅಂತಹವರು ತಮ್ಮ ಪಾಪಗಳನ್ನೆಲ್ಲವನ್ನು ಕಳ್ಕೊಳ್ಳೋದು ಮಾತ್ರವಲ್ಲದೆ, ತಮಗೇನಾದರೂ ಆಸೆಗಳಿತ್ತು ಅಂದರೆ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದ್ರೆ ಆ ಆಸೆಗಳು ಈಡೇರುತ್ತಂತೆ. ಹಾಗೆ ಅಂತ ಅತಿ ಆಸೆಗಳು ಈಡೇರಲ್ಲ, ಅದನ್ನೇ ಇಲ್ಲಿ ಹೇಳಿದ್ರು. ಅತಿ ಆಸೆ ಪಡಬಾರ್ದು. ನಿಮ್ಗೆ ಸಾಧಾರಣವಾದಂತಹ ಆಸೆಗಳು ಯಾವುದಿದೆಯೋ ಅದೆಲ್ಲವೂ ಕೂಡ ಆ ಭಗವಂತನ ಅನುಗ್ರಹದಿಂದ ಈಡೇರುತ್ತೆ. ಇನ್ನೊಂದ್ಸತಿ ನನ್ನ ಜೊತೆ ಹೇಳ್ತೀರಾ? ಶುರು ಮಾಡಿ. ಸುತಾಮ್ರಪರ್ಣಿ ಜಲರಾಶಿಯೋಗೆ ನಿಬಧ್ಯ ಸೇತುಂ ವಿಶಿಖೈರ ಸಂಖ್ಯೈಃ ಶ್ರೀರಾಮಚಂದ್ರೇಣ ಸಮರ್ಪಿತಂ ತಂ ರಾಮೇಶ್ವರಾಖ್ಯಂ ನಿಯತಂ ನಮಾಮಿ. 10ನೇ ಜ್ಯೋತಿರ್ಲಿಂಗ ಶುರು ಮಾಡೋಣ. ಆ ಒಂದು ಜ್ಯೋತಿರ್ಲಿಂಗದ ಹೆಸರು ಬಂದು ಭೀಮಶಂಕರ ಎಂಬುದಾಗಿ. ಏನು? ಭೀಮಶಂಕರ. ಆ ಶ್ಲೋಕವನ್ನು ಕಲ್ತ್ಕೊಳ್ಳೋಣ. ಯಂ ಡಾಕಿನಿ ಶಾಕಿನಿಕಾ ಸಮಾಜೆ ಯಂ ಡಾಕಿನಿ ಶಾಕಿನಿಕಾ ಸಮಾಜೆ ಯಂ ಡಾಕಿನಿ ಶಾಕಿನಿಕಾ ಸಮಾಜೆ ನಿಷೇವ್ಯಮಾಣಂ ಪಿಶಿತಾಶನೈಶ್ಚ ಯಂ ಡಾಕಿನಿ ಶಾಕಿನಿಕಾ ಸಮಾಜೆ ನಿಷೇವ್ಯಮಾಣಂ
पिशिताशनैश्च विशिताशनैश्च सदैव सदैव भीमादि भीमादि पदप्रसिद्धम् पदप्रसिद्धम् सदैव भीमादि सदैव भीमादि पदप्रसिद्धम् पदप्रसिद्धम् सदैव भीमादि पदप्रसिद्धम् सदैव भीमादि पदप्रसिद्धम् तं शङ्करम् तं शङ्करम् भक्तहितं नमामि भक्तहितं नमामि तं शङ्करं भक्तहितं नमामि तं शङ्करं भक्तहितं नमामि यं डाकिनी शाकिनिका समाजे निषेव्यमाणं पिशिताशनैश्च सदैव भीमादिपदप्रसिद्धम् तं शङ्करं भक्तहितं नमामि. ಇಲ್ಲಿ ಭೀಮಶಂಕರನ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಸಂಸ್ಕೃತದಲ್ಲಿ ಅಮರಕೋಶ ಅಂತ ಒಂದು ಗ್ರಂಥ ಇದೆ. ಅಮರಕೋಶವನ್ನು ಬರೆದಂತಹ ಮಹಾನ್ ವ್ಯಕ್ತಿ ಅಮರಸಿಂಹ ಅಂತ. ಏನಪ್ಪ ಈ ಅಮರಕೋಶ ಅಂದರೆ ನಿಮಗೆ ಹೇಳಬೇಕಾದ್ರೆ ಅದೊಂದು ನಿಘಂಟು, ಡಿಕ್ಷನರಿ ತರಹ, ಸಂಸ್ಕೃತದ ಡಿಕ್ಷನರಿ. ಯಾವ ಭಾಷೆಯಲ್ಲೂ ಡಿಕ್ಷನರಿ ಮೆಮರೈಸ್ ಮಾಡಲ್ಲ, ಮಾಡ್ತಾರ ಬೈಹಾರ್ಟ್ ಮಾಡ್ತಾರ ಡಿಕ್ಷನರಿ, ಸಂಸ್ಕೃತದವ್ರು ಮಾಡ್ತಾರೆ. ಅದರಲ್ಲಿ ಭೀಮ ಶಬ್ದದ ಅರ್ಥ ಏನು ಅಂತ ಹೇಳ್ತಾರೆ. ದಾರುಣಂ ಭೀಷಣಂ ಭೀಷ್ಮಂ ಘೋರಂ ಭೀಮಂ ಭಯಾನಕಂ ಭಯಂಕರಂ ಪ್ರತಿಭಯಂ ರೌದ್ರಂ ತೂಗ್ರಮಮೀತ್ರಿಷೂ ಅಂತ 2 ಲೈನು. ಈ ಭೀಮ ಅಂದರೆ ಭಯಂಕರ, ಭಯಾನಕ, ದಾರುಣ, ಭೀಷಣ, ಭೀಷ್ಮ, ಈ ಎಲ್ಲ ಅರ್ಥಗಳನ್ನು ಕೊಡ್ತಾರೆ. ಅಂದರೆ ತುಂಬ ಭಯವನ್ನು ಉಂಟು ಮಾಡುವಂತಹವನು ಅಂತ. ವಿಷ್ಣು ಸಹಸ್ರನಾಮದಲ್ಲೂ ಅಷ್ಟೇನೆ, ಮುಂದೆ ನಾನು ಹೇಳ್ಕೊಡ್ತೀನಿ. ಅದರಲ್ಲಿ ವಿಷ್ಣುವನ್ನ ಭಯಕೃತ್ ಅಂತ ಕರೆದಿದ್ದಾರೆ. ಭಯವನ್ನು ಉತ್ಪತ್ತಿ ಮಾಡ್ತಾನಂತೆ, ಭಯವನ್ನು ಉತ್ಪತ್ತಿ ಮಾಡಿ ಭಯವನ್ನು ಹೋಗ್ಲಾಡಿಸ್ತಾನಂತೆ. ಹಾಗೆ ಭಗವಂತನಿಗೆ ಇಲ್ಲಿ ಭೀಮಶಂಕರ ಅಂತ. ಭೀಮ ಅಂದ್ರೆ ಭಯಂಕರ ಅಂತ, ಶಂಕರ ಅಂದ್ರೆ ಏನ್ ಗೊತ್ತಾ ಅರ್ಥ? ಒಳ್ಳೆಯದನ್ನ ಮಾಡೋನು, ಅ ಪರ್ಸನ್ ಹೂ ವಿಲ್ ಡೂ ಗುಡ್ ಆಲ್ವೇಸ್ ಅಂತ. ಭಯವನ್ನು ನಮ್ಮಲ್ಲಿ ಉತ್ಪತ್ತಿ ಮಾಡಿ ನಮಗೆ ಯಾವಾಗಲೂ ಒಳ್ಳೆಯದನ್ನೇ ಮಾಡುವಂಥವನಿಗೆ ಭೀಮಶಂಕರ ಅಂತ ಹೆಸರು. ಏನಪ್ಪ ಭಯ ನಮಗೆ ಅಂದ್ರೆ, ನೋಡು, ಕೆಟ್ಟ ವಸ್ತುಗಳನ್ನ ನೀನು ಬಯಸಬಾರ್ದು, ಅದನ್ನ ನೋಡಿದ್ರೆ ನಿನಗೆ ಭಯ ಬರಬೇಕು ಅಂತ ಅದ್ರ ಮೇಲೆ ಭಯ ಉತ್ಪತ್ತಿ ಮಾಡ್ತಾನೆ. ಸುಳ್ಳು ಹೇಳಬಾರ್ದು, ಸುಳ್ಳನ್ನು ನೋಡಿದ್ರೆ ಭಯ ಬರಬೇಕು, ಹಾಗೆ ಮಾಡ್ತಾನೆ. ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡೇ ಹೋಗ್ಬೇಕು ನೀವು ಸ್ಕೂಲಿಗೆ, ಮಾಡ್ಕೊಳ್ಳದೆ ಸ್ಕೂಲ್ಗೆ ಹೋಗ್ಬಿಟ್ಟು ಸುಳ್ಳು ಹೇಳ್ಬಿಡ್ತೀರಲ್ಲ ಕೆಲವೊಂದು ಸರ್ತಿ. ಹೇಳ್ತೀರಾ ನೀವೆಲ್ಲ? ನೀವು ಹೇಳಲ್ಲ ಅಲ್ವಾ? ಹೇಳ್ತೀರಾ ಹೇಳಲ್ವಾ? ಹೇಳಲ್ಲ, ಹೇಳಬಾರ್ದು. ನೀವು ಈ ಶ್ಲೋಕವನ್ನು ಹೇಳಿದ್ರೆ ಆ ಭಯ ಯಾವುದ್ರ ಬಗ್ಗೆ? ಸುಳ್ಳಿನ ಬಗ್ಗೆ ಭಯ ಬರತ್ತೆ ನಿಮಗೆ, ಅದನ್ನು ಹೇಳಕ್ಕೆ ಹೋಗಲ್ಲ ನೀವು. ಈ ರೀತಿ ನಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಭಯವನ್ನು ತಂದ್ಕೊಡ್ತಾನೆ. ಯಾಕೆ ಅಂದ್ರೆ ಈ ಭೀಮಶಂಕರ ಯಾರಿಂದ ಪೂಜೆ ತಗೊಳ್ತಾನೆ ಗೊತ್ತಾ? ದೊಡ್ಡ ದೊಡ್ಡ ರಾಕ್ಷಸರು ಮತ್ತೆ ಶಾಕಿನಿ ಡಾಕಿನಿ ಬ್ರಹ್ಮ ಪಿಶಾಚಿಗಳು ಇವರುಗಳಿಂದ ಎಲ್ಲ ಪೂಜೆಯನ್ನು ಸ್ವೀಕಾರ ಮಾಡಿ ಭೂತನಾಥ ಅಂತ ಅನ್ನಿಸ್ಕೊಳ್ತಾನೆ. ಶಿವನಿಗೆ ಇನ್ನೊಂದು ಹೆಸರು ಭೂತನಾಥ ಅಂತ. ಅವರಿಂದ ಎಲ್ಲರಿಂದಲೂ ಅವನು ಒಂದು ಪೂಜೆಯನ್ನು ಸ್ವೀಕಾರ ಮಾಡಿ, ಅವರೆಷ್ಟು ಭಯಂಕರರಾದಂಥವ್ರು, ಅವರೇ ಇವನನ್ನ ಪೂಜೆ ಮಾಡ್ತಾನೆ ಅಂದ್ರೆ ಇವನು ಎಂಥ ಭಯಂಕರ ಸ್ವರೂಪ ಇರಬಹುದು. ಅಷ್ಟೇ ಸೌಮ್ಯ ಮೂರ್ತಿಯಾಗಿ ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾನೆ ಆ ಒಂದು ಭೀಮಶಂಕರ ಅನ್ನುವಂತಹ ಹೆಸರಲ್ಲಿ. ಈ ಭೀಮಶಂಕರ ಅನ್ನುವಂತಹ ಪುಣ್ಯಕ್ಷೇತ್ರ ಎಲ್ಲಿದೆಯಪ್ಪ ಅಂದ್ರೆ, ನಮ್ಮ ನೆರೆ ರಾಜ್ಯವಾದಂತಹ ಮಹಾರಾಷ್ಟ್ರದಲ್ಲಿ ಪುಣೆ ಅಂತ ಒಂದು ಜಾಗ ಇದೆ. ಈ ಪುಣೆ ನಗರದ
ಹತ್ತಿರದಲ್ಲೇ ಭೀಮಶಂಕರನ ದೇವಾಲಯವಿದೆ. ನೀವೆಲ್ಲರೂ ಕೂಡ ಭೀಮಶಂಕರ ದೇವಾಲಯಕ್ಕೆ ಹೋಗಿ ನಮಸ್ಕಾರವನ್ನು ಮಾಡ್ಕೊಂಡು ಬಂದರೆ ಭಯವೇ ಆಗಲ್ವಂತೆ. ಕತ್ಲೆ ನೋಡಿದ್ರೆ ಭಯನೇ ಆಗಲ್ಲ. ಯಾಕೆ? ಆ ಭೀಮಶಂಕರ ನನ್ನ ಜೊತೆ ಇದ್ದಾನೆ. ಆ ಭೀಮಶಂಕರನ್ನು ಪೂಜೆ ಮಾಡೋರು ಅಂತಹ ಬ್ರಹ್ಮಪಿಶಾಚಿಗಳು, ಶಾಕಿನಿ ಡಾಕಿನಿಗಳೇ ಪೂಜೆ ಮಾಡುವಂಥವನಾದ್ರಿಂದ ಅವನನ್ನು ನಾವು ಒಲಿಸ್ಕೊಂಡ್ರೆ ಈ ಬೇರೆ ಪಿಶಾಚಿಗಳು, ಭೂತಗಳು, ಪ್ರೇತಗಳು ನಮ್ಗೇನು ಮಾಡಕ್ಕೆ ಸಾಧ್ಯ? ಏನೇನೂ ಮಾಡಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಇನ್ನ ಒಂದು ಹೇಳ್ತಾರೆ, ಯಾವುದಾದ್ರೂ ಅಂಗಾಂಗದಲ್ಲಿ ನೋವಿರುತ್ತಲ್ಲ, ಇವಾಗ ಕೆಲವರಿಗೆ ಜಾಯಿಂಟ್ ಪೇನ್ಸು, ಕೆಲವರಿಗೆ ಏನು ಕೈಕಾಲು ನೋವು, ಇನ್ನು ಕೆಲವರಿಗೆ ಸೊಂಟದ ನೋವು ಎಲ್ಲ ಇರುತ್ತಲ್ಲ, ಈ ನೋವುಗಳು ಯಾರಿಗಿದೆಯೋ ಅವರುಗಳು ಹೋಗಿ ಈ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಬಂದರೆ ಅವರಲ್ಲಿರುವಂತಹ ಈ ಅಂಗಾಂಗಗಳ ನೋವುಗಳೆಲ್ಲವೂ ನಾಶವಾಗಿ ಒಳ್ಳೆಯ ರೀತಿಯಲ್ಲಿ ಅವರು ಜೀವನವನ್ನು ಸಾಗಿಸೋದಿಕ್ಕೆ ಸಾಧ್ಯವಾಗತ್ತಂತೆ. ಅಂತಹ ಮಹಿಮಾನ್ವಿತನಾದಂತಹವನು ಭೀಮಶಂಕರ. ಇನ್ನೊಂದು ಸತ್ಯ ಆ ಶ್ಲೋಕವನ್ನು ಹೇಳಿ ಕಾರ್ಯಕ್ರಮವನ್ನು ನಿಲ್ಲಿಸ್ಕೊಳ್ಳೋಣ. ಯಂ ಡಾಕಿನಿ ಶಾಕಿನಿಕಾ ಸಮಾಜೆ ನಿಷೇವ್ಯಮಾನಂ ವಿಷಿತಾಶನೈಶ್ಚ ಸದೈವ ಭೀಮಾದಿಪದ ಪ್ರಸಿದ್ಧಂ ತಂ ಶಂಕರಂ ಭಕ್ತಹಿತಂ ನಮಾಮಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.